ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಭಗವಾನ್, ಪ್ರೊಫೆಸರ್ ಆಫ್ ಸರ್ಜರಿ, ಈಗ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿ ಕುಲಪತಿ. ಡಾಕ್ಟರ್ ನಿತಿನ್ ಅವರು ರಾಜೀವ್ ಕಾಲೇಜ್ ಆಫ್ ಆಯುರ್ವೇದ. ಡಾಕ್ಟರ್ ರಾಮಚಂದ್ರ ಪ್ರಭು, ಪ್ರೊಫೆಸರ್ ಆ್ಯಂಡ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಕಿಮ್ಸ್ ಆ್ಯಂಡ್ ಸಿಂಡಿಕೇಟ್ ಮೆಂಬರ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ. ಡಾಕ್ಟರ್ ಮಧುಸೂದನ್ ಅವರು, ನ್ಯೂರಾಲಜಿಸ್ಟ್, ಹೆಡ್ ಎಟ್ ಆಸ್ಟರ್ RV ಆಸ್ಟರ್ ಹಾಸ್ಪಿಟಲ್, ಮತ್ತು ನಮ್ಮ ಸಿಂಡಿಕೇಟ್ ಸದಸ್ಯರು ಡಾಕ್ಟರ್ ಓಬುಲ್ ರೆಡ್ಡಿ ಅವರು, ಮುಂಚೆ ಕಿದ್ವಾಯಲ್ಲಿ ಪ್ರೊಫೆಸರ್ ಆಗಿ ಸರ್ವ್ ಮಾಡಿದವರು, ಈಗ ನಮ್ಮ ಸಿಂಡಿಕೇಟ್ ಸದಸ್ಯರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ. ನನಗೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸುಮಾರು 3 ದಶಕಗಳ ಹಿಂದೆ ಪ್ರಾರಂಭ ಆಯಿತು, 1996ರಲ್ಲಿ. ಅಲ್ಲಿಂದ ನಾನು 5 ಬಾರಿ ಸೆನೆಟ್ ಸದಸ್ಯನಾಗಿ, 4 ಬಾರಿ ಸಿಂಡಿಕೇಟ್ ಸದಸ್ಯನಾಗಿ, ಈಗ ಕುಲಪತಿಯಾಗಿ ಆಯ್ಕೆಯಾಗಿದ್ದೀನಿ. ಆಗಲೇ 10 ತಿಂಗಳು ಕಳೆದಿದೆ. ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ, ನಾನು ಚನ್ನರಾಯಪಟ್ಟಣ ತಾಲೂಕು ನವೋದಯ ಸ್ಕೂಲ್ನ ವಿದ್ಯಾರ್ಥಿ. ಇಲ್ಲಿ ನಮ್ಮ ಟೀಚರ್ಸು, ನನ್ನ ಕ್ಲಾಸ್ಮೇಟ್ಸು, ನನ್ನ ಚನ್ನರಾಯಪಟ್ಟಣ ಫ್ರೆಂಡ್ಸು ಎಲ್ಲರೂ ಇವತ್ತಿದ್ದಾರೆ. ಈ ಹುದ್ದೆ ತಮಗೆ ಗೊತ್ತಿದ್ದಂಗೆ ಒಂದು ಸ್ಟೇಟ್ ಯೂನಿವರ್ಸಿಟಿ ಹುದ್ದೆ, ಭಾಳ ದೊಡ್ಡ ಹುದ್ದೆ. ಯಾಕಂದರೆ ನಮ್ಮ ರಾಜ್ಯಕ್ಕೆ ಇದು ಒಂದೇ ಒಂದು ಹೆಲ್ತ್ ಯೂನಿವರ್ಸಿಟಿ. ಆರೋಗ್ಯ ವಿಜ್ಞಾನಗಳ ಎಲ್ಲ ಕಾಲೇಜ್ಗಳು, ಮೆಡಿಕಲ್, ಡೆಂಟಲ್, ಆಯುರ್ವೇದ, ಹೋಮಿಯೋಪತಿ, ನರ್ಸಿಂಗ್, ಫಾರ್ಮಸಿ, ಅಲೈಡ್ ಸೈನ್ಸಸ್, ಯುನಾನಿ, ಮತ್ತು ಸರ್ಟಿಫಿಕೇಟ್ ಕೋರ್ಸಸ್ಸು, ಇದೆಲ್ಲ ಸಂಸ್ಥೆಗಳನ್ನು ಒಳಗೊಂಡು 1500ಕ್ಕೂ ಹೆಚ್ಚು ಸಂಸ್ಥೆಗಳು ಇವತ್ತು ನಮ್ಮಲ್ಲಿದೆ. ಮತ್ತು ರಾಜ್ಯದಲ್ಲೇ ಇದೊಂದು ಮಾದರಿ, ದೇಶದಲ್ಲೇ ಮಾದರಿಯಾದಂಥ ಯೂನಿವರ್ಸಿಟಿ. ಬೇರೆ ಎಲ್ಲ ಯೂನಿವರ್ಸಿಟಿಗಳು ನಮ್ಮ ಯೂನಿವರ್ಸಿಟಿ ಫಾಲೋ ಮಾಡುತ್ತೆ. ಅಫಿಲಿಯೇಷನ್ ಮ್ಯಾಟ್ರ್ ಇರ್ಬೋದು, ಎಕ್ಸಾಮಿನೇಷನ್ ವಿಷಯಕ್ಕಿರ್ಬೋದು, ಹಾಗೂ ಆಡಳಿತ ವಿಚಾರಗಳಲ್ಲಿ, ಪಾಲಿಸಿ ಮೇಕಿಂಗಲ್ಲಿ ನಮ್ಮನ್ನು ಫಾಲೋ ಮಾಡ್ತಾರೆ. ಇಷ್ಟು ವರ್ಷ ನಾವು ಸುಮಾರು ಪ್ರತಿ ವರ್ಷ 60,000 ವಿದ್ಯಾರ್ಥಿಗಳಿಗೆ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತೀವಿ. 3 ಲಕ್ಷಕ್ಕೂ ಹೆಚ್ಚು, 3.5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮಲ್ಲಿ ಕಲಿತಾ ಇದ್ದಾರೆ. 40,000ಕ್ಕೂ ಅಧಿಕ ಟೀಚರ್ಸ್ ಇದ್ದಾರೆ. ಈ ಹೆಲ್ತ್ ಯೂನಿವರ್ಸಿಟಿ ಪ್ರಾರಂಭ ಆದಾಗಲಿಂದನೂ ನಾವು ಈ ಶೈಕ್ಷಣಿಕವಾಗಿ ಮಾತ್ರ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಕೆಲವು ವಿಷಯಗಳಲ್ಲಿ ಯೂಸ್ ಟು ರೀಚ್ ಪಬ್ಲಿಕ್ ಮತ್ತು ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಮಾಡ್ತಾ ಇದ್ವಿ. ಈಗ ನಾನು ಕುಲಪತಿಯಾಗಿ ಆಡಳಿತ ಶುರು ಮಾಡಿದ ನಂತರ ನಮ್ಮ ಯೂನಿವರ್ಸಿಟಿನ ಈ ಸಮಾಜದ ಸ್ವಾಸ್ಥ್ಯದ ಕಡೆಗೆ, ಆರೋಗ್ಯದ ಕಡೆಗೆ ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಗಮನ ಹರಿಸೋದ ಬಗ್ಗೆ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ವಿ. ಸುಮಾರು 15ಕ್ಕೂ ಹೆಚ್ಚು ಇನಿಷಿಯೇಟಿವ್ಸ್ ಅಂತ ಹೇಳ್ತೀವಲ್ಲ, ಉಪಕ್ರಮಗಳು ಇನಿಷಿಯೇಟಿವ್ಸ್ ಅಂತ ಹೇಳ್ತೀವಿ, ಅದನ್ನು ಕೈಗೊಂಡಿದ್ವಿ. ಇದರಲ್ಲಿ ಮುಖ್ಯವಾಗಿ ಯುವಶುದ್ಧಿ ಅಭಿಯಾನ್, ನಶಾಮುಕ್ತ ಭಾರತ್, ನಶಾಮುಕ್ತ ಕರ್ನಾಟಕ ಮತ್ತು ನಶಾಮುಕ್ತ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕ್ಯಾಂಪಸ್ಗಳು, ಹಾಗೂ ಈ ಎಲ್ಲ ಕ್ಯಾಂಪಸ್ಗಳಲ್ಲಿ ಕಡ್ಡಾಯವಾಗಿ ಯೋಗ ಶಿಕ್ಷಣ ಮಾಡಬೇಕು ಅಂಥೇಳಿ. ಯೋಗ ಶಿಕ್ಷಣ ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಮತ್ತು ಮನೋಸ್ಥೈರ್ಯ ಕುಗ್ಗಿಸೋಂಥದ್ದು ಅನೇಕ ಬಾರಿ ನಡೀತಾ ಇರ್ತದೆ ವಿದ್ಯಾರ್ಥಿಗಳಲ್ಲಿ. ಏಕೆಂದರೆ ಹೆಚ್ಚಿನ ಒತ್ತಡ, ಸ್ಟ್ರೆಸ್ ಇರೋದರಿಂದ, ಮತ್ತು ಫೋಕಸ್ ಮಾಡಲಿಕ್ಕೆ, ಅವರ ಎಜುಕೇಷನ್ ಮೇಲೆ ಫೋಕಸ್ ಮಾಡಲಿಕ್ಕೆ ಒಂದು ಯೋಗ ತರಬೇತಿ ಶಿಕ್ಷಣ ಕಡ್ಡಾಯ ಮಾಡ್ತಾ ಇದ್ದೀವಿ. ಅಂಗಾಂಗ ದಾನ ಒಂದು ದೊಡ್ಡ ದಾನ, ನಿಮಗೆ ಗೊತ್ತಿದೆ, ಮಹಾದಾನ. ಅದನ್ನು ಕೂಡ ಈಗ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ವಿದ್ಯಾರ್ಥಿಗಳಿಗೆ, ನಮ್ಮ ಶಿಕ್ಷಕರಿಗೆ, ಬೋಧಕೇತರ ಶಿಕ್ಷಕರಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಶಾಮುಕ್ತ ಭಾರತದಲ್ಲಿ ತಮಗಾಗಲೇ ಗೊತ್ತಿದೆ, ದೇಶದಲ್ಲಿ ನಮ್ಮ ದೇಶವನ್ನು ಟಾರ್ಗೆಟ್ ಮಾಡಿ ಡ್ರಗ್ ಪೆಡ್ಲರ್ಸ್ ಮತ್ತು ಈ ಡಾರ್ಕ್ ನೆಟ್ ಅಂತ ಹೇಳ್ತೀವಿ, ಡಾರ್ಕ್ ವೆಬ್ ಅಥವಾ ಡಾರ್ಕ್ ನೆಟ್, ಅದರಲ್ಲಿ ಸ್ಟೂಡೆಂಟ್ಸ್ನ ದೇ ಇಂಡಲ್ಜ್ ಆ್ಯಂಡ್ ಲೂರ್ ದೆಮ್, ಅವ್ರನ್ನ ಆಕರ್ಷಿಸಿ ಅದರಲ್ಲಿ ಆ ಡಾರ್ಕ್ ವೆಬ್, ಡಾರ್ಕ್ ನೆಟ್ಟಿಂದ, ಇಂಟರ್ನೆಟ್ಟಲ್ಲೇ
ಅವರನ್ನು ನಶೆಗೆ ಒಳಪಡಿಸಕ್ಕಂಥ ವ್ಯವಸ್ಥಿತವಾದ ಒಂದು ಕಾರ್ಯ ನಡೀತಾ ಇದೆ. ಇದು ಶಾಲಾ ಕಾಲೇಜುಗಳಲ್ಲಿ ಅಲ್ಲದೆ ಎಲ್ಲ ವಿದ್ಯಾಸಂಸ್ಥೆಗಳು ಎಲ್ಲ ಡಿಸ್ಟ್ರಿಕ್ಟಲ್ಲೂ ಇದೊಂದು ನಶೆ ಪಿಡುಗು ಜಾಸ್ತಿ ಆಗ್ತಾ ಇದೆ. ಇದರ ಬಗ್ಗೆ ನಾವು ಈಗ ರೀಸೆಂಟಾಗಿ ಒಂದು ಶೈಕ್ಷಣಿಕ ಪ್ರವಾಸದ ಮಾಡಿದ್ವಿ. ಯುರೋಪ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿನಲ್ಲೂ ಕೂಡ ಇದೇ ಅಧ್ಯಯನ ನಡೆದಿದೆ. ಪ್ರಪಂಚದಲ್ಲಿ ಎಲ್ಲ ಕಡೆ ಎಲ್ಲ ದೇಶಗಳು ಇದನ್ನು ಫೇಸ್ ಮಾಡ್ತಾ ಇದೆ. ಅದರಲ್ಲಿ ಭಾರತ ಹೆಚ್ಚಾಗಿ ನಡೀತಾ ಇರ್ತಕ್ಕಂಥದ್ದು. ಭಾರತದಲ್ಲಿ ನಿಮಗೆ ಗೊತ್ತಿದೆ, ಮುಂಚೆನೇ ಪಂಜಾಬ್, ನಾರ್ತ್ ಈಸ್ಟರ್ನ್ ಕಂಟ್ರೀಸು, ನಾರ್ದರ್ನ್ ಸ್ಟೇಟ್ಸ್ ಎಲ್ಲ ಇತ್ತು. ಕೆಲವರಿಗೆ ಕೇರಳದಲ್ಲೂ ಕೂಡ ಹೆಚ್ಚಾಯಿತು. ಆದರೆ ಈಗ ಕರ್ನಾಟಕ ಅವ್ರಿಗೆ ಮೇಯ್ನ್ ಟಾರ್ಗೆಟ್ ಆಗಿದೆ. ಯಾಕಂದರೆ ಕರ್ನಾಟಕದಲ್ಲಿ ಶೈಕ್ಷಣಿಕವಾಗಿ ಮುಂದುವರೆದಿರ್ತಕ್ಕಂಥದ್ದು, ಹಾಗೂ ಇಟ್ಸ್ ಎ ಸಿಲಿಕಾನ್ ಸಿಟಿ ಬ್ಯಾಂಗ್ಳೂರು. ಹಾಗಾಗಿ ಇಲ್ಲಿ ಜಾಸ್ತಿ ಇಟ್ಸ್ ಲೈಕ್ ಎ ಮಿನಿ ಇಂಡಿಯಾ. ಎಲ್ಲ ರಾಜ್ಯಗಳಿಂದನೂ ಎಲ್ಲ ಡಿಸ್ಟ್ರಿಕ್ಟ್ಗಳಿಂದನೂ ನಮ್ಮ ಸ್ಟೇಟಿಗೆ ಬರ್ತಕ್ಕಂಥದ್ದು. ಹಾಗಾಗಿ ಇವರೆಲ್ಲರೂ ಇಲ್ಲಿ ಟಾರ್ಗೆಟ್ ಮಾಡಿದ್ರೆ ವಿದ್ಯಾರ್ಥಿಗಳನ್ನು ಅವರ ಬಿಸ್ನೆಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಒಂದು ವ್ಯವಸ್ಥಿತ ಸಂಚು. ಮತ್ತು ನಮ್ಮ ದೇಶದ ಯುವ ಪೀಳಿಗೆಯನ್ನು ಟಾರ್ಗೆಟ್ ಮಾಡೋದ್ರಿಂದ ನಮ್ಮ ದೇಶ ನಿಮ್ಗೆ ಗೊತ್ತಿದೆ, ಮುಂದಿನ ನಾವು ವಿದ್ಯಾರ್ಥಿಗಳನ್ನು ಮುಂದಿನ ಪೀಳಿಗೆ ಎಂಪತಿ ಅಂದರೆ ಓಕೆ ಡೋಂಟ್ ವರಿ, ನಾನು ನಿಮ್ಮ ಜೊತೆಗಿದ್ದೀನಿ ಆಯಿತು. ಕಂಪ್ಯಾಷನ್ ಅಂದರೆ ನಾನೇ ನಿಮ್ಮ ಜಾಗದಲ್ಲಿ, ಪೇಷಂಟ್ ಜಾಗದಲ್ಲಿ ಇದ್ದು, ಅಥವಾ ನನ್ನ ಮದರ್, ಸಿಸ್ಟರ್, ಬ್ರದರ್ ಅವ್ರನ್ನ ಪೇಷಂಟ್, ನನ್ನ ತಾಯಿ ಹಿಂಗಾಗಿದ್ರೆ, ನನ್ನ ತಂಗಿ ಹಿಂಗಾಗಿದ್ರೆ, ನಮ್ಮ ಅಕ್ಕನ ಹಿಂಗಾಗಿದ್ರೆ ಅಂತ ಅನ್ಕೊಳ್ಳೋದು. ದಟ್ ಇಸ್ ಕಂಪ್ಯಾಷನ್. ದಟ್ಸ್ ದ ಹೈಯೆಸ್ಟ್ ಲಿಮಿಟ್ ಇದರಲ್ಲಿ ಕಂಪ್ಯಾಷನ್. ಸೊ ಸಿಂಪತಿ, ಎಂಪತಿ, ಕಂಪ್ಯಾಷನ್ ಅಂತಕ್ಕಂಥದ್ದು ನಿಮ್ಗೆ ಕಮ್ಮಿ ಆಗ್ತಾ ಇದೆ ಅಂತ ನೀವು ಹೇಳ್ತಾರೆ. ಕಮರ್ಷಿಯಲ್ ಆಗ್ತದೆ, ಮಾಧ್ಯಮಗಳಲ್ಲೂ ಸುಮಾರು ಸಲ ವರದಿ ಆಗುತ್ತೆ, ಈ ಥರ ಆಗ್ತಾ ಇದೆ ನಮಗೆ. ಒಂದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ, ಡಾಕ್ಟರ್ ಸಂಖ್ಯೆನೂ ಇನ್ಕ್ರೀಸ್ ಆಗಿದೆ, ಅದೆಲ್ಲ ಆಗಿದೆ. ಕೆಲವರು ಪ್ರಕರಣಗಳು ಅದು ನ್ಯಾಚುರಲ್ ಆಗಿ ಇನ್ಕ್ರೀಸ್ ಆಗುತ್ತೆ. ಅವಾಗ ಸಣ್ಣ ಪಾಪ್ಯುಲೇಷನ್ ಇದ್ದಾಗ ಸಣ್ಣ ಪ್ರಕರಣ ಬರುತ್ತೆ, ಪ್ರಕರಣಗಳಾಗಿರ್ಬೋದು, ಇಲ್ಲ ಅಂತಿಲ್ಲ. ಬಟ್ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಇತ್ತೀಚೆಗೆ ನಾವು ಮೊನ್ನೆ ಸಿಂಡಿಕೇಟ್ ಸಭೆಯಲ್ಲಿ ನಿರ್ಣಯ ಆಯಿತು. ದಾವಣಗೆರೆಯಲ್ಲಿ ಸಿಂಡಿಕೇಟ್ ಸಭೆಯಲ್ಲಿ ನಾವು ಲೈಫ್ ಸ್ಕಿಲ್ ಆ್ಯಂಡ್ ಅಕಾಡೆಮಿಕ್ ಸ್ಕಿಲ್ ಅದೆರಡನ್ನೂ ಕೂಡ ನಿಮ್ಯಾನ್ಸ್ ಜೊತೆಗೆ ಸೇರಿ ಒಂದು ಯೋಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಲೈಫ್ ಸ್ಕಿಲ್ಸ್ ಆ್ಯಂಡ್ ಅಕಾಡೆಮಿಕ್ ಸ್ಕಿಲ್ಸ್ ಅಂತ ಸಪ್ರೇಟ್ ಆಗಿದೆ. ಅಕಾಡೆಮಿಕ್ ಸ್ಕಿಲ್ಸ್ ಅಂದರೆ ನೀವು ಏನು ಓದಬೇಕು, ಎಷ್ಟು ಓದಬೇಕು, ಎಷ್ಟು ಅವರ್ಸ್ ಓದಬೇಕು, ಅದನ್ನು ರಿಪೀಟ್ ಮಾಡೋದು ಹೇಗೆ, ಅದರಿಂದ ನಾಲೆಡ್ಜ್ ಹೆಂಗೆ ಡಿರೈವ್ ಮಾಡೋದು, ಅದನ್ನು ಅನಾಲಿಸಿಸ್ ಮಾಡೋದು ಹೆಂಗೆ, ಇಂಪ್ಲಿಮೆಂಟ್ ಮಾಡೋದು ಹೆಂಗೆ ಪ್ರಾಕ್ಟಿಕಲ್ ಆಗಿ, ಇವೆಲ್ಲ ಅಕಾಡೆಮಿಕ್ ಸ್ಕಿಲ್ಸ್ ಅಲ್ಲಿ. ಲೈಫ್ ಸ್ಕಿಲ್ಸ್ ಅಲ್ಲಿ ಕಮ್ಯುನಿಕೇಶನ್, ಹೌ ಡು ಯು ಕಮ್ಯುನಿಕೇಟ್ ವಿತ್ ಪೀಪಲ್, ಪೇಷಂಟ್ಸ್, ಹೌ ಡು ಯು ಕಮ್ಯುನಿಕೇಟ್ ವಿತ್ ಪಬ್ಲಿಕ್, ಹೌ ಡು ಯು ಮ್ಯಾನೇಜ್ ದಿ ಕ್ರೌಡ್, ಹೌ ಡು ಯು ಮ್ಯಾನೇಜ್ ಪೇರೆಂಟ್ಸ್ ಆಫ್ ದಿ ಪೇಷಂಟ್, ಹೌ ಡು ಯು ಮ್ಯಾನೇಜ್ ದಿ ಫ್ಯಾಮಿಲಿ ಆಫ್ ದಿ ಪೇಷಂಟ್. ಸಿಂಪತಿ, ಎಂಪತಿ, ಕಂಪ್ಯಾಷನ್ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಇದೆಲ್ಲ ಲೈಫ್ ಸ್ಕಿಲ್ಸಲ್ಲಿ ನಾವು ಕಲಿಸ್ಬೇಕು. ನಾವು ಇದು ಅಸೆಸ್ಮೆಂಟ್, ಟು ಟೆಲ್ ಯು ಆನೆಸ್ಟ್ಲಿ, ಅಸೆಸ್ಮೆಂಟ್ ಮಾಡಿಲ್ಲ, ಯಾರೂ ಮಾಡಿಲ್ಲ ಈ ಅಸೆಸ್ಮೆಂಟ್. ಅಂದರೆ ಯಾವುದೇ ಸಂಸ್ಥೆಗಳಲ್ಲಾಗಲಿ, ನನ್ನ ಸಂಸ್ಥೆ ಅಂತ ಹೇಳ್ತಲ್ಲ ನಾನು, ಬೇರೆ ಯಾವ ವಿಶ್ವವಿದ್ಯಾಲಯಗಳಲ್ಲಾಗಲಿ ಅಥವಾ ಸಂಸ್ಥೆಗಳಲ್ಲಾಗಲಿ ನಾವು ತಯಾರು ಮಾಡ್ತೀವಿ. ಇಂಜಿನಿಯರ್ಸ್ ತಯಾರು ಮಾಡ್ತೀವಿ, ಡಾಕ್ಟರ್ಸ್ ಮಾಡ್ತೀವಿ, ಲಾಯರ್ಸ್ನ ತಯಾರು ಮಾಡ್ತೀವಿ, ಮ್ಯಾನೇಜ್ಮೆಂಟ್ ಕೋರ್ಸಸ್ ತಯಾರು ಮಾಡ್ತೀವಿ. ಬಟ್ ಅವರು ಸಮಾಜಕ್ಕೆ ಹೊಂದ್ಕೊಳ್ಳಕ್ಕೆ, ಸಮಾಜವನ್ನ ಯಾವ ರೀತಿ ನೋಡ್ತಾರೆ ಅನ್ನೋದಕ್ಕೆ ನಾವು ಅಸೆಸ್ ಮಾಡ್ತೀವ, ಯಾವುದು ಮಾಡಿಲ್ಲ. ಬರೀ ಅವ್ರಿಗೆ ಕಲ್ಸಿದೀವಿ, ಅವ್ರು ಮಾಡ್ಕೊಂಡು ಹೋಗ್ತಾರೆ ಮುಂದೆ ಅಂತ ಹೇಳಿ. ಸೊ ಈ ಲೈಫ್ ಸ್ಕಿಲ್ನ ಅಸೆಸ್ ಮಾಡಿ ನಮ್ಮ ವಿದ್ಯಾರ್ಥಿಗಳು ಹೆಂಗೆ ತಯಾರಾಗಿದ್ದಾರೆ, ಅವ್ರ ಮನೋಸ್ಥಿತಿ ಏನು. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ, ಈ ಶೈಕ್ಷಣಿಕ ಕಾರ್ಯಕ್ರಮವನ್ನು ಅವ್ರು ಎಷ್ಟು ಸ್ವೀಕರಿಸಿದ್ದಾರೆ, ಅವರ ಮನೋಬಲ ಏನಿದೆ, ವೆದರ್ ದೇ ಕುಡ್ ಟೇಕ್ ಇಟ್, ಬಟ್ ದೇ ಫೇಸ್ ಸ್ಟ್ರೆಸ್, ಡಿಪ್ರೆಷನ್, ಸುಯಿಸೈಡಲ್ ಟೆಂಡೆನ್ಸಿ ಇಸ್ ಆಲ್ಸೋ ಇನ್ಕ್ರೀಸಿಂಗ್. ನಿಮ್ಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳಲ್ಲಿ ಮತ್ತು ಸಮಾಜದಲ್ಲಿ. ಸೊ ಇದನ್ನ ಅಸೆಸ್ಮೆಂಟ್ ಕೂಡ ನಾವು ಮಾಡೋಕ್ಕಾಗಿಲ್ಲ, ಮಾಡ್ತಾ ಇಲ್ಲ, ಅನೇಕ ಸಂಸ್ಥೆಗಳಲ್ಲಿ ಮಾಡ್ತಾ ಇಲ್ಲ. ಸೊ ಈಗ ರಾಜೀವ್ ಗಾಂಧಿ ಯೂನಿವರ್ಸಿಟಿ ನಿಮ್ಯಾನ್ಸ್ ಜೊತೆಗೆ ಸೇರಿ ಈ ಲೈಫ್ ಸ್ಕಿಲ್ ಆ್ಯಂಡ್ ಅಕಾಡೆಮಿಕ್ ಸ್ಕಿಲ್ ಎರಡು ಅಸೆಸ್ ಮಾಡಿ ಒಂದು ರಿಪೋರ್ಟ್ ಕೊಟ್ಟು ಇದನ್ನು ಮುಂದಿನ ದಿನಗಳಲ್ಲಿ ಹೇಗೆ ತಯಾರು ಮಾಡ್ಬೋದು, ಸಮಾಜಕ್ಕೆ ಉಪಯುಕ್ತವಾದಂಥ
ಹೆಲ್ತ್ ಕೇರ್ ವರ್ಕರ್ನ ನಾವು ಹೆಂಗೆ ತಯಾರು ಮಾಡ್ಬೋದು, ಅವನು ಈಸಿ ರೆಡಿ ಟು ಫೇಸ್ ದಿ ಸೊಸೈಟಿ, ಅದ್ರ ಬಗ್ಗೆ ನಾವು